ಇದೇ ಚಿನ್ನಯ್ಯ ಹೇಳಿರುವಂತಹ ವಿಡಿಯೋಗಳ ಮೂಲಕ ಅಲ್ಲಿ ನಡೆದಿರುವಂಥದ್ದು ಎಲ್ಲ ಅಕ್ರಮ ಚಟುವಟಿಕೆಗಳ ರೀತಿಯಲ್ಲಿ ಅಕ್ರಮವಾಗಿ ಕೂತು ಹಾಕಿರುವುದು ಅಂತ ಹೇಳ್ತಾ ಇದ್ದಾರಲ್ಲ, ಅವರೆಲ್ಲರೂ ಸಹ ಇವತ್ತಿಗೂ ಸಹ ಅತ್ಯಾಚಾರಿಗಳು, ಕೊಲೆಪಾತಕರು ಅಲ್ಲಿರ್ತಾರೆ. ಅವರೆಲ್ಲರೂ ಇವರನ್ನು ನೋಡಿ ಖುಷಿ ಪಡ್ತಾ ಇರ್ತಾರೆ. ನಮ್ಮ ಪರವಾಗಿ ಒಂದು ಗ್ಯಾಂಗ್ ಕೆಲಸ ಮಾಡ್ತಾ ಇದೆಯಲ್ಲ ಅಂತ, ನಮ್ಮ ಪರವಾಗಿ ಚಕ್ರವರ್ತಿ ಸೂಲಿಬೆಲೆಯಂತಹ ಪ್ರಖರ ವಾಗ್ಮಿ ಮಾತಾಡ್ತಾ ಇದ್ದಾರೆ ಅಂತೇಳಿ ಆ ಗ್ಯಾಂಗು ಖುಷಿ ಪಡ್ತಾ ಇರುತ್ತೆ. ನಮ್ಮ ಪರವಾಗಿ ಕಿರೀಟಿಯವರು ಮಾತನಾಡ್ತಾ ಇದ್ದಾರಲ್ಲ ಅಂತೇಳಿ ಖುಷಿ ಪಡ್ತಾ ಇರ್ತಾರೆ. ನಮ್ಮ ಪರವಾಗಿ ರಾಷ್ಟ್ರವಾದಿ ಪತ್ರಕರ್ತರು ಅಜಿತ್ ಹನುಮಕ್ಕನವರು ಮಾತಾಡ್ತಾ ಇದ್ದಾರೆ ಅಂತ ಖುಷಿ ಪಡ್ತಾರೆ. ನಮ್ಮ ಪರವಾಗಿ ಪವರ್ ಟಿವಿಯ ರಾಕೇಶ್ ಶೆಟ್ಟರು ಮುಖ್ಯಸ್ಥರು ಮಾತಾಡ್ತಾ ಇದ್ದಾರಲ್ಲ, ಪಬ್ಲಿಕ್ ಟಿವಿಯ ರಂಗಣ್ಣ ಮಾತಾಡ್ತಾ ಇದ್ದಾರಲ್ಲ, TV9 ಅವ್ರು ಮಾತಾಡ್ತಾ ಇದ್ದಾರಲ್ಲ, ರಿಪಬ್ಲಿಕ್ ಅವರು ಮಾತಾಡ್ತಾ ಇದ್ದಾರಲ್ಲ, ನಮ್ಮ ಪರವಾಗಿ ಮಾತನಾಡ್ತಾ ಇದ್ದಾರೆ ಎಂಬ ಖುಷಿ ಆ ಅತ್ಯಾಚಾರಿಗಳಿಗೆ ಮತ್ತು ಕೊಲೆಪಾತಕರಿಗಿದೆ. ಇದನ್ನು ಮಾಡಿಕೊಟ್ಟಂಥವ್ರು ಯಾರ್ರೀ? ಇವರಿಗೆ ನಿಜವಾಗ್ಲೂ ಜವಾಬ್ದಾರಿ ಅನ್ನೋದಿದೆಯಾ? ಜವಾಬ್ದಾರಿ ಅನ್ನೋದಿದೆ. ಎಲ್ಲಿ ಹೋದ್ರಿ ಇವರೆಲ್ಲಾನು? ನನಗೆ ನಗು ಬರ್ತಾ ಇದೆ. ನನಗೆ ನಗು ಮಹೇಶ್ ಶೆಟ್ಟಿ ತಿಮ್ರೋಡಿ ಮೇಲೋ ಅಥವಾ ಗಿರೀಶ್ ಮಟ್ಟಣ್ಣದ ಮೇಲೆ ಅಲ್ಲ. ಇವ್ರನ್ನ ನಂಬಿಕೊಂಡು ಅನೇಕ ಜನ, ಯಾವನೊಬ್ಬ ಫಿಲ್ಮ್ ಆಕ್ಟರ್ ಇದ್ದ, ನನಗೆ ಅವನ ಹೆಸರು ಮರ್ತೋಗಿದೆ, ನಾನು ಧರ್ಮಸ್ಥಳಕ್ಕೆ ಕಾಲಿಡೋದಿಲ್ಲ, ಧರ್ಮಸ್ಥಳದಲ್ಲಿ ಹೀಗಾಗಿತ್ತು ಹಾಗಾಗಿತ್ತು. ಎಲ್ಲಿ ಹೋದ್ಯಪ್ಪ ನೀನು? ಬಾರಪ್ಪ. ಈಗ ಯಾರೋ ಒಬ್ರು ಸುಪ್ರೀಂ ಕೋರ್ಟ್ ಅಡ್ವೊಕೇಟ್ ಇದ್ರು, ಅಲ್ಲಿ ಹಾಗಿದೆ ಹೀಗಿದೆ, ಇಲ್ಲೇನಾದ್ರೂ ನೀವು ಅಗಿಲಿಲ್ಲ ಅಂತಂದ್ರೆ ನಾನೇ ನಾಳೆಯಿಂದ ಅಗಿಲಿಕ್ಕೆ ಶುರು ಮಾಡ್ತೀನಿ ಅಂತೆಲ್ಲ ಮಾತಾಡಿದ ಸುಪ್ರೀಂ ಕೋರ್ಟ್ ನ ಲಾಯರ್ ಎಲ್ಲಿಗೆ ಹೋದ್ರಪ್ಪ? ಎಷ್ಟೋ ಜನ ನನಗ್ ಕಾಲ್ ಮಾಡಿ ಕೇಳ್ತಾ ಇದ್ರಿ, ಸರ್ ಸುಪ್ರೀಂ ಕೋರ್ಟ್ ಲಾಯರ್ ಹೇಳಿದ್ದು ನೀವು ನಂಬೋದಿಲ್ಲ ಅಂದ್ರೆ ಏನ್ ಹೇಳೋಣ ಅಂತ ಹೇಳಿದ ಆ ಕಾಲ್ ಮಾಡಿದ ಪುಣ್ಯಾತ್ಮರು ದಯಮಾಡಿ ಮುಖ ತೋರಿಸ್ರಪ್ಪ. ಯಾರನ್ನ ನಂಬಿಕೊಂಡು ನೀವೆಲ್ಲರೂ ಇಷ್ಟೆಲ್ಲ ಮಾತನಾಡಿದ್ರು, ನೀವು ನಂಬಿಕೊಂಡವರೇ ನಿಮ್ಮನ್ನ ಕೈ ಬಿಟ್ಟು ಓಡೋದ್ರು. ಬಟ್ ನಾನು ನಂಬಿಕೊಂಡ ಅಂಡಪ್ಪ 12 ವರ್ಷಗಳ ನಂತರವೂ ನನ್ನ ಕೈ ಹಿಡಿದಿದ್ದಾನೆ ಎನ್ನುವಂತ ಹೆಮ್ಮೆ ನನಗಿದೆ. ಯಾರ್ಯಾರು ಇವುಗಳನ್ನು ನಂಬಿಕೊಂಡಿದ್ರು ಅವರೆಲ್ಲರೂ ಬೀದಿಗೆ ಬಂದಿದ್ದೀರಾ ಅಂತ ನಾನು ಹೇಳಲಿಕ್ಕೆ ಇಚ್ಛಪಡ್ತೀನಿ. ತಾಳ್ಮೆ ಇಲ್ಲದ, ದೂರದೃಷ್ಟಿ ಇಲ್ಲದ ಈ ಹೋರಾಟಗಾರರು ಎನಿಸ್ಕೊಂಡಿರುವಂಥವರು, ಅವರಲ್ಲಿ ಒಬ್ಬರು ಮಿಸ್ಟರ್ ಚಕ್ರವರ್ತಿ ಸೂಲಿಬೆಲೆ ಅವರು. ಸ್ವಯಂ ಘೋಷಿತ ಚಿಂತಕರು, ಸ್ವಯಂ ಘೋಷಿತ ಪತ್ರಕರ್ತರು, ಇವರು ಹೋರಾಟಗಾರರು, ಕೋಮುವಾದಿಗಳು ಎಲ್ಲವೂ ಸರಿ. ಇವರು ಮಾತನಾಡಿರುವಂತಹ ವಿಡಿಯೋದಲ್ಲಿ ಹೇಳ್ತಾರೆ, ಒಬ್ಬ ಚಿತ್ರನಟ ಈ ವಿಚಾರವನ್ನು ಪ್ರಸ್ತಾಪ ಮಾಡಿದ್ರು ಅಂತ ಹೇಳ್ತಾರೆ. ಆ ಚಿತ್ರನಟ ಎಲ್ಲಿ ಅಂತ ಕೇಳ್ತಾರೆ. ಈ ಹೋರಾಟದ ಬಗ್ಗೆ ಹೇಳ್ತಾರೆ. ತಾಳ್ಮೆ ಅನ್ನೋದೇ ಇಲ್ವಲ್ಲ. ಇವರು ಮಾತನಾಡಿರುವಂಥದ್ದು ಹಳೆಯ ವಿಡಿಯೋ. ಏನಾಯಿತು? ಯಾರು ಅರೆಸ್ಟ್ ಆದರು? ಚಿನ್ನಯ್ಯ ಹೊರಗಡೆ ಬಂದ ತಕ್ಷಣವೇ ಇವರೆಲ್ಲ ಎದ್ದು ನಿಂತ್ಕೊಂಡ್ಬಿಟ್ರಲ್ಲ. ಜನರಿಗೆ ಶಾರ್ಟ್ ಮೆಮೊರಿ ರೀ, ಜನ ಮರೆತು ಬಿಡ್ತಾರೆ. ಜನರಿಗೆ ನೆನ್ನೆ ಆಗಿದ್ದು ಇವತ್ತು ಮರೆತು ಬಿಡ್ತಾರೆ. ಆ ಒಂದು ಶಾರ್ಟ್ ಮೆಮೊರಿಯನ್ನೇ ಇಟ್ಕೊಂಡು ಇವರೆಲ್ಲ ಆಟ ಆಡ್ತಾ ಇದ್ದಾರಲ್ಲ. ಸ್ವಲ್ಪ ಗಮನಿಸಿ ನೋಡಿ. ಚಿನ್ನಯ್ಯ ಹೊರಗಡೆ ಬಂದು ಬೆಳ್ತಂಗಡಿ ನ್ಯಾಯಾಲಯದ ಮುಂದೆ 164 ಸ್ಟೇಟ್ಮೆಂಟ್ ಕೊಟ್ಟಾದ ನಂತರ ಇವರೆಲ್ಲ ಏನೇನು ಮಾಡಿದ್ರು ಅಂತ ನೋಡಿದ್ರ? ಇದೇ ಚಕ್ರವರ್ತಿ ಸೂಲಿಬೆಲೆ, ವಸಂತ ಗಿಳಿಯಾರು, ಕಿರೀಟಿ, ರಾಕೇಶ್ ಶೆಟ್ಟರು, ಅಜಿತ್ ಹನುಮಕ್ಕನವರು, ಪಬ್ಲಿಕ್ ಟಿವಿಯ ರಂಗಣ್ಣವರು, TV9 ಅವರು, ಇವರೆಲ್ಲರೂ ಏನೇನು ಮಾಡಿದ್ರು? ಯಾರ ಮೇಲೆ ಆರೋಪ ಹೊತ್ತಿಸಿದ್ರು? ಇಲ್ಲಿ ಏನಾದರೂ ಇವರಿಗೆ ಬದ್ಧತೆ ಅನ್ನೋದಿದ್ದಿದ್ರೆ ತಾಳ್ಮೆಯಿಂದ ನೋಡಬೇಕಾಗಿತ್ತು ರೀ. ಇವತ್ತು 16 ಕಡೆ ಚಿನ್ನಯ್ಯ ಹಗದಿರುವಂಥ ಸ್ಥಳದಲ್ಲಿ 3 ಕಡೆ ಅಸ್ಥಿ ಪಂಜರಗಳು ಸಿಕ್ಕಿರುವಂಥದ್ದು ಸ್ವತಃ SIT ಬೆಳ್ತಂಗಡಿ ನ್ಯಾಯಾಲಯಕ್ಕೆ ಸಬ್ಮಿಟ್ ಮಾಡಿದೆ. ಇವ್ರದ್ದೊಂದು ಗ್ಯಾಂಗ್ ಇದೆಯಲ್ಲ, ಈ ಗ್ಯಾಂಗ್ ಮಾತನಾಡುತ್ತೆ. ಏನಾದರೂ ಒಂದೇ ಒಂದು ಮೂಳೆ ಸಿಕ್ತಾ, ಒಂದೇ ಒಂದು ಬಟ್ಟೆ ಸಿಕ್ತಾ ಅಂತ ಕೇಳ್ತದೆ. ಇವರಿಗೆ ನಿಜಕ್ಕೂ ಸ್ವಲ್ಪನಾದರೂ ಬದ್ಧತೆ ಅನ್ನೋದಿದೆಯಾ? ಒಂದು ಟೀಮ್ ಮಾಡ್ಕೊತಾರೆ ಇವರು. ಒಂದು ಟೀಮ್ ಮಾಡಿಕೊಂಡು ಯಾರನ್ನ ಪ್ರೊಟೆಕ್ಷನ್ ಮಾಡಬೇಕಾಗಿತ್ತು, ಯಾರನ್ನ ಉಳಿಸ್ಬೇಕಾಗಿತ್ತು, ಆ ಉಳಿಸೋದ್ರ ಬಗ್ಗೆ ಬರಲಿಲ್ಲ ಇವರು. ಯಾರ ಪರವಾಗಿ ನಿಂತ್ಕೊಳ್ಬೇಕಾಗಿತ್ತು, ಅದು ಬರಲಿಲ್ಲ ಇವರು ಹಣವಂತರನ್ನು ಉಳಿಸೋದಕ್ಕೋಸ್ಕರವಾಗಿ ಯಾವನೋ ಇವತ್ತವರೆಗೂ ನಮಗೂ ಗೊತ್ತಿಲ್ಲ ಯಾರು ಕೊಲೆಗಾರರು, ಯಾರು 6 ಇಂಚು ಮಣ್ಣು ತುಂಬಿದಂಥವ್ರು, ಯಾರು ಅತ್ಯಾಚಾರಿಗಳು, ಯಾರು ಈ ಹೆಣಗಳನ್ನೆಲ್ಲ ಊತ ಹಾಕಿರೋ ಅಂತೇಳಿ ನಮಗೂ ಗೊತ್ತಿಲ್ಲ. ನಾವು ಸಹ ಯಾರು ಅನ್ನೋ ಪ್ರಶ್ನೆಗೆ ಉತ್ತರ ಹುಡುಕ್ತಾ ಇದ್ದೇವೆ. ಆ ಉತ್ತರ ಹುಡುಕುವಂತಹ ಸಮಯದಲ್ಲಿ ಇವರು ಜೊತೆಗಿರಬೇಕಾಗಿತ್ತು. ಇವರು ಏನು ಮಾಡಿದ್ರು? ಅವರ ಪರವಾಗಿ ನಿಂತ್ಕೊಂಡ್ಬಿಟ್ರು. ಯಾರು ಕೊಲೆಪಾತಕರಿದ್ದಾರೋ, ಅನ್ನೋನ್ ಪರ್ಸನ್ ಯಾರು ಇದ್ದಾರೋ ಅವ್ರ ಪರವಾಗಿ ನಿಂತ್ಕೊಂಡ್ಬಿಟ್ರು.
ಅವ್ರ ಜೊತೆಯಲ್ಲಿ ನಾವಿದ್ದೀವಿ ಅಂತ ತೋರಿಸ್ಕೊಳ್ಳೋದಕ್ಕೋಸ್ಕರವಾಗಿ ಅಲ್ಲೆಲ್ಲೋ ಒಂದು ಅತ್ಯಾಚಾರ ಮಾಡಿರುವಂಥವನು, ಅತ್ಯಾಚಾರಿ, ಕೊಲೆಪಾತಕ ಇವರನ್ನು ನೋಡಿ ಖುಷಿ ಪಡ್ತಾ ಇರ್ತಾನೆ. ನಮ್ಮ ಪರವಾಗಿ ಮಾತನಾಡ್ತಾ ಇರುವಂತಹ ಒಂದು ಗ್ಯಾಂಗ್ ಉಟ್ಕೊಂಡಿದೆಯಲ್ಲ ಅಂತ. ಎಂತಹ ದುರಂತ ನೋಡ್ರಿ ಇದು. ಇವತ್ತು ಏನು ಅತ್ಯಾಚಾರಿಗಳು ಆ ಭಾಗದಲ್ಲಿ ನಡೆದಿರುವಂತಹ ಅತ್ಯಾಚಾರಗಳಾಗಿರ್ಬೋದು, ಕೊಲೆಗಳಾಗಿರ್ಬೋದು, ಸಿಕ್ಕಿರುವಂತಹ ಅಸ್ಥಿಪಂಜರಗಳಾಗಿರ್ಬೋದು, ಆ ಅಸ್ಥಿಪಂಜರಗಳನ್ನು ಯಾರ್ಯಾರು ಅದನ್ನು ಯಾವ ರೀತಿ ಬಳಸ್ಕೊಂಡು ಅದನ್ನು ಸುಟ್ಟಾಕಿರುವಂಥದ್ದು ಏನೇನೋ ಬರ್ತಾ ಇದೆಯಲ್ಲ. ಇದೇ ಚಿನ್ನಯ್ಯ ಹೇಳಿರುವಂತಹ ವಿಡಿಯೋಗಳ ಮೂಲಕ ಅಲ್ಲಿ ನಡೆದಿರುವಂಥದ್ದು ಎಲ್ಲ ಅಕ್ರಮ ಚಟುವಟಿಕೆಗಳ ರೀತಿಯಲ್ಲಿ ಅಕ್ರಮವಾಗಿ ಕೂತು ಹಾಕಿರುವುದು ಅಂತ ಹೇಳ್ತಾ ಇದ್ದಾರಲ್ಲ. ಅವರೆಲ್ಲರೂ ಸಹ ಇವತ್ತಿಗೂ ಸಹ ಅತ್ಯಾಚಾರಿಗಳು, ಕೊಲೆಪಾತಕರು ಅಲ್ಲಿರ್ತಾರೆ. ಅವರೆಲ್ಲರೂ ಇವರನ್ನು ನೋಡಿ ಖುಷಿ ಪಡ್ತಾ ಇರ್ತಾರೆ. ನಮ್ಮ ಪರವಾಗಿ ಒಂದು ಗ್ಯಾಂಗ್ ಕೆಲಸ ಮಾಡ್ತಾ ಇದೆಯಲ್ಲ ಅಂತ. ನಮ್ಮ ಪರವಾಗೂ ಚಕ್ರವರ್ತಿ ಸೂಲಿಬೆಲೆಯಂತಹ ಪ್ರಖರ ವಾಗ್ಮಿ ಮಾತಾಡ್ತಾ ಇದ್ದಾರೆ ಅಂತೇಳಿ ಆ ಗ್ಯಾಂಗು ಖುಷಿ ಪಡ್ತಾ ಇರುತ್ತೆ. ನಮ್ಮ ಪರವಾಗಿ ಕಿರಿಕೀರ್ತಿಯವರು ಮಾತನಾಡ್ತಾ ಇದ್ದಾರಲ್ಲ ಅಂತೇಳಿ ಖುಷಿ ಪಡ್ತಾ ಇರ್ತಾರೆ. ನಮ್ಮ ಪರವಾಗಿ ರಾಷ್ಟ್ರವಾದಿ ಪತ್ರಕರ್ತರು ಅಜಿತ್ ಹನುಮಕ್ನವ್ರು ಮಾತಾಡ್ತಾ ಇದ್ದಾರೆ ಅಂತ ಖುಷಿ ಪಡ್ತಾರೆ. ನಮ್ಮ ಪರವಾಗಿ ಪವರ್ ಟಿವಿಯ ರಾಕೇಶ್ ಶೆಟ್ಟರು ಮುಖ್ಯಸ್ಥರು ಮಾತಾಡ್ತಾ ಇದ್ದಾರಲ್ಲ, ಪಬ್ಲಿಕ್ ಟಿವಿಯ ರಂಗಣ್ಣ ಮಾತಾಡ್ತಾ ಇದ್ದಾರಲ್ಲ, TV9 ಅವ್ರು ಮಾತಾಡ್ತಾ ಇದ್ದಾರಲ್ಲ, ರಿಪಬ್ಲಿಕ್ ಅವರು ಮಾತಾಡ್ತಾ ಇದ್ದಾರಲ್ಲ, ನಮ್ಮ ಪರವಾಗಿ ಮಾತನಾಡ್ತಾ ಇದ್ದಾರೆ ಎಂಬ ಖುಷಿ ಆ ಅತ್ಯಾಚಾರಿಗಳಿಗೆ ಮತ್ತು ಕೊಲೆಪಾತಕರಿಗಿದೆ. ಇದನ್ನು ಮಾಡಿಕೊಟ್ಟಂಥವ್ರು ಯಾರ್ರೀ? ಇವರಿಗೆ ನಿಜವಾಗ್ಲೂ ಜವಾಬ್ದಾರಿ ಅನ್ನೋದಿದೆಯಾ? ಜವಾಬ್ದಾರಿ ಅನ್ನೋದಿದೆ. ಎಲ್ಲಿ ಹೋದ್ರಿ ಇವರೆಲ್ಲನೂ? ಚಿನ್ನಯ್ಯ ಬಂದ ತಕ್ಷಣವೇ ಅಗ್ಯಾಕೆ ಪ್ರಾರಂಭ ಮಾಡಿದ ತಕ್ಷಣ ಮೀಡಿಯಾಗಳಿಗೆ ಸ್ಟೇಟ್ಮೆಂಟ್ ಕೊಡ್ತಾ ಹೋದ್ರು ಇವರು. ಗ್ರಾಮ ಪಂಚಾಯಿತಿಯ ಮಾಜಿ ಅಧ್ಯಕ್ಷ ಸ್ಟೇಟ್ಮೆಂಟ್ ಕೊಟ್ಟ, ಇಲ್ಲಿ 170ಕ್ಕೂ ಹೆಚ್ಚು ನಾವಿಲ್ಲಿ ಊತ ಹಾಕಿದ್ದೀವಿ ಅಂತಂದ್ರೆ. ಉಪಾಧ್ಯಕ್ಷ ಪ್ರೆಸ್ ಮೀಟ್ ಮಾಡ್ದ. ಇಲ್ಲಿ ಯಾರೆಲ್ಲ ಸ್ಟೇಟ್ಮೆಂಟ್ಗಳನ್ನು ಕೊಟ್ಟರು, ಎಲ್ಲ ಮಾಡಿದ್ರು. ಇದೇ ಚಿನ್ನಯ್ಯನನ್ನು ಆರೋಪಿ ಸ್ಥಾನದಲ್ಲಿ ನಿಲ್ಲಿಸಿ ಇವನು ಜೊತೆಯಲ್ಲಿ ಯಾರ್ಯಾರಿದ್ರು ಅಂತ ಹೇಳ್ಕೊಂಡು NI ತನಿಖೆ ಆಗಬೇಕು, ED ತನಿಖೆ ಆಗಬೇಕು ಅಂತ ಹೇಳಿ ಧರ್ಮ ಯುದ್ಧವನ್ನು ಘೋಷಣೆ ಮಾಡಿದಂತಹ ಭಾರತೀಯ ಜನತಾ ಪಕ್ಷದ ರಾಜ್ಯಾಧ್ಯಕ್ಷರು ಮತ್ತು ತಂಡದವರು ಧರ್ಮಯುದ್ಧ ಕಾರ್ಯಕ್ರಮ ಮಾಡಿದ್ರಲ್ಲ. 400 ಕಾರುಗಳಲ್ಲಿ ಬಂದ್ರಲ್ಲ. ಎಲ್ಲಿ ಹೋದ್ರು ಎಲ್ಲ? ಧರ್ಮ ಸಂರಕ್ಷಣಾ ಸಭೆ ಮಾಡ್ತೀವಿ, ಉಳಿಸ್ತೀವಿ ಅಂತ ಹೇಳ್ಬಿಟ್ಟು ಸ್ಟೇಟ್ಮೆಂಟ್ಗಳನ್ನು ಕೊಟ್ಟಂಥ ವಸಂತ ಗಿಳಿಯಾರು ಬೆಂಗಳೂರಿನ ಫ್ರೀಡಮ್ ಪಾರ್ಕಲ್ಲಿ ಎಲ್ಲೆಲ್ಲಿಂದ ಕರ್ಕೊಂಡು ಬಂದು ಒಂದು ಕಾರ್ಯಕ್ರಮ ಮಾಡಿದ್ರಲ್ಲ. ಆಮೇಲೆ ಎಲ್ಲೋದ್ರು ಇವರೆಲ್ಲನೂ? ಎಲ್ರಿ ಹೋದ್ರು? ಎಲ್ಲಿ ಹೋದರು? ಇವರ ಬದ್ಧತೆ ಏನು ಅಂತಾದರೂ ಗೊತ್ತಿದೆಯಾ ಇವರಿಗೆ? ನಾನು ಏನು ಮಾತಾಡ್ತಾ ಇದ್ದೀನಿ ಅಂತಾದರೂ ಗೊತ್ತಿದೆಯಾ ಇವರಿಗೆ? ರೇ ಸ್ವಾಮಿ, ಇದು ಭಾರತ ರೀ. ಇದು ಪವಿತ್ರ ಭಾರತದಲ್ಲಿ ಭರತ ಖಂಡದಲ್ಲಿ ನಾವು ಇವತ್ತಿಗೂ ಸಹ ಸತ್ಯ, ನ್ಯಾಯ, ನೀತಿ, ಧರ್ಮದಕ್ಕೋಸ್ಕರವಾಗಿ ಬದುಕ್ತಾ ಇರುವಂತಹ ಹಿಂದೂಗಳು ನಾವು, ಭಾರತೀಯರು ನಾವು. ಈ ರೀತಿ ಸುಳ್ಳುಗಳನ್ನು ಹೇಳಿಕೊಂಡು ದಾರಿ ತಪ್ಪಿಸುವಂಥ ಕೆಲಸ ಯಾತಕ್ಕೆ ಮಾಡ್ತೀರಿ ಚಕ್ರವರ್ತಿ ಸೂಲಿಬೆಲೆಯವರೇ? ನಿಜಕ್ಕೂ ಬಹಳ ಬೇಸರ ಆಗುತ್ತೆ. ಇಂಥವರನ್ನು ಸರಿ ಮಾಡಬೇಕು, ಇಂಥವರ ಮನಸ್ಥಿತಿಗಳು ಬದಲಾವಣೆ ಮಾಡಬೇಕು ಅಂತಂದರೆ ನಮ್ಮಂಥವ್ರು ಮಾತನಾಡಲೇಬೇಕಾದಂತಹ ಅನಿವಾರ್ಯತೆ ಇದೆ. ಏನೋ ಮಾಡಿ ಏನೋ ಮಾತಾಡೋಂಥದ್ದಲ್ಲ. 2026ರ ನಂತರವಾದರೂ ಬದಲಾವಣೆ ಆಗಿ ಚಕ್ರವರ್ತಿ ಸೂಲಿಬೆಲೆಯವರೇ, ಕಿರಿಕೀರ್ತಿಯವರೇ ಮತ್ತು ನಿಮ್ಮ ತಂಡದವರೇ. ಸ್ನೇಹಿತರೆ, ನಿಮ್ಮ ಅಕ್ಷರ ಮೀಡಿಯಾ ಸೃಷ್ಟಿ ಮಾಡೋದಿಲ್ಲ, ಕಲ್ಪನೆ ಮಾಡೋದಿಲ್ಲ, ವಾಸ್ತವದ ವಿಚಾರವನ್ನು ವಿಶ್ಲೇಷಣೆ ಮಾಡುತ್ತೆ. ನಿಮ್ಮ ಅಕ್ಷರ ಮೀಡಿಯಾದ ವಿಶ್ಲೇಷಣೆ ನಿಮ್ಗೆ ಇಷ್ಟ ಆಯಿತು ಅಂದರೆ ಸಬ್ಸ್ಕ್ರೈಬ್ ಆಗಲಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿ ಕಾಣುವಂಥ ಬೆಲ್ ಐಕಾನ್ ಪ್ರೆಸ್ ಮಾಡಿ, ಶೇರ್ ಮಾಡಿ, ಪ್ರೋತ್ಸಾಹ ನೀಡಿ.